ಪ್ರಕಟಣಾ ಗ್ರಂಥವು 21ನೇ ಅಧ್ಯಾಯ 1ನೇ ವಚನ. ತರುವಾಯ ನೂತನ ಆಕಾಶನ ಮಂಡಲವನ್ನು ಇನ್ನು ಸಮುದ್ರವೂ ಇಲ್ಲ. ಆಮೆನ್, ಹಲ್ಲೆಲೂಯಾ. ಇವತ್ತು ನಾವು ನಮ್ಮ ಸಲುವಾಗಿ ದೇವರು ಒಂದು ಪಟ್ಟಣನ ಆಲ್ರೆಡಿ ಸಿದ್ಧಪಡಿಸ್ತದ. ಯಾವುದ ಪಟ್ಟಣ? ನೂತನ ಯೆರೂಸಲೇಮ್ ಪಟ್ಟಣ. ಇವತ್ತು ನಾವು ನೂತನ ಯೆರೂಸಲೇಮ್ ಪಟ್ಟಣ ಹೆಂಗಿರ್ತತೆ, ಅದನ್ನು ದೇವ್ರು ಸಿದ್ಧಪಡಿಸ್ತಾನ, ಏನೇನು ನೂತನ ಯೆರೂಸಲೇಮ್ ಪಟ್ಟಣದಲ್ಲಿ ಅದಾವ ಅನ್ನೋದನ್ನು ನಾವು ಇವತ್ತು ಧ್ಯಾನ ಮಾಡೋಣ. ನೂತನ ಯೆರೂಸಲೇಮ್ ಪಟ್ಟಣ ಎಲ್ಲಿದ್ದ ಅದು ಸಿದ್ಧಪಡಿಸ್ತದನಪ್ಪ ಅಂತ ಹೇಳಿದ್ರೆ, ಇವಾಗ ನಾವೇನಾದರೂ ವಸ್ತುನ ತಗೊಳ್ಬೇಕಂತೇಳಿ ನಾವು ಹೋದಾಗ ಅದ್ರ ಮೇಲೆ ಮೇಡ್ ಇನ್ ಚೈನಾ, ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಜಪಾನ್, ಹೌದಾ ಇಲ್ಲ? ಅಂದರೆ ಅದು ಅಲ್ಲೆಲ್ಲಿದ್ದ ತಯಾರು ಮಾಡಿ ನಮ್ಮ ಹತ್ರ ಅವರು ಕಳಿಸಿದಾರ, ಟ್ರಾನ್ಸ್ಪೋರ್ಟ್ ಮಾಡಿದಾರೆ, ಇಲ್ಲಿ ಅವರು ಸೇಲ್ ಮಾಡ್ತಾರೆ. ಅಂದರೆ ಅದು ತಯಾರು ಮಾಡಿದಲ್ಲಿ ಆ ಪ್ರಾಡಕ್ಟ್ ಎಲ್ಲಿ ತಯಾರು ಮಾಡಿರ್ತಾರೋ ಆ ಹೆಸರು ಅದ್ರ ಮೇಲೆ ಇರ್ತದೆ, ಹೌದಾ? ಈ ನೂತನ ಯೆರೂಸಲೇಮ್ ಪಟ್ಟಣ ಎಲ್ಲಿ ಸಿದ್ಧಪಡಿಸನಂತ ದೇವರು? ಪರಲೋಕದಲ್ಲಿ ನೂತನ ಯೆರೂಸಲೇಮ್ ಪಟ್ಟಣನ ಅಲ್ಲಿ ಸಿದ್ಧಪಡಿಸನ. ಈ ಒಂದು ಭೂಮಂಡಲ ಏನಾಗೈತೆ? ನೂತನ ಭೂಮಂಡಲ ಆಗೈತೆ, ನೂತನ ಆಕಾಶ ಆಗೈತೆ. ಇದು ಪ್ರವಚನೆ ಯೋಹಾನ್ ಹೇಳ್ತಾನ. ಇದೇ ಪ್ರವಚನೇನೆ ಯೆಶಾಯನು ಕೂಡ ಹೇಳ್ತಾನ. ನೋಡ್ರಿ, ಅದ್ರ ಕೂಡ ಓದಿಸ್ತೀನಿ. ಯೆಶಾಯ ಗ್ರಂಥವು 65ನೇ ಅಧ್ಯಾಯ 17ನೇ ವಚನ. ನೂತನ ಆಕಾಶ ಮಂಡಲವನ್ನು ಅಂದ್ರೆ ಏನ್ ಮಾಡ್ತಾರಂತ ದೇವರು? ನೂತನ ಆಕಾಶನ ನಾನು ನೂತನ ಭೂಮಂಡಲ ಸೃಷ್ಟಿಸ್ತೇನೆ. ಅಂದ್ರೆ ಇವಾಗಿರೋಂಥ ಭೂಮಿ, ಇವಾಗಿರೋಂಥ ಆಕಾಶ ಏನಾಗ್ತದೆ? ಇದು ಗತಿಸಿ ಹೋಗ್ತದೆ, ಇದು ಇರೋದಿಲ್ಲ. ಬೇರೆ ಒಂದು ನೂತನ ಮಂಡಲನ ದೇವರು ತರ್ತಾರೆ. ನಾವೆಲ್ಲರೂ ಏನು ಅನ್ಕೊಂತೀವಿ ಅಂದರೆ, ನಾವು ಕಣ್ಣು ಮುಚ್ಚಿ ನಮ್ಮ ಕಾಲ ಮುಗಿದಾಗ ನಾವೆಲ್ಲರೂ ಎಲ್ಲಿಗೆ ಹೋಗ್ತೀವಿ? ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ. ಪರಲೋಕ ರಾಜ್ಯದಲ್ಲಿ ನಾವು ಇರ್ತೀವಿ, ಹೌದಾ ಇಲ್ಲ? ನಾವೆಲ್ಲ ರಾಕ್ಷಸ ಎದಕ್ಕೆ ಹೇಳು? ಪರಲೋಕ ರಾಜ್ಯದಲ್ಲಿ ನಾವು ಇರಬೇಕು. ಅದು ನಮಗೊಂದು ಊತ ಪದ. ಪರಲೋಕ ರಾಜ್ಯದಲ್ಲಿ ಇರಬೇಕು, ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು, ಪರಲೋಕ ರಾಜ್ಯದಲ್ಲಿ ಇರಬೇಕು. ಸೊ ನಾವು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ಇಲ್ಲಿ ದೇವ್ರು ಏನಂತ ಹೇಳ್ತಾನ? ಪರಲೋಕ ರಾಜ್ಯದಲ್ಲಿದ್ದರೆ ನೂತನ ಯೆರೂಸಲೇಮ್ ಪಟ್ಟಣ ಇಲ್ಲಿ ಭೂಮಿ ಮೇಲೆ ತರ್ತಾನ. ಆಮೆನ್, ಹಲ್ಲೆಲೂಯಾ. ನಾವು ಯಾವಾಗಲೂ ಏನು ಪ್ರಮಾಣದಾಗ ಇರ್ತೀವಿ ಅಂದರೆ, ನಾವು ಈ ಪ್ರಾಂತನ ಬಿಟ್ಟು ಬೇರೊಂದು ಪ್ರಾಂತಕ್ಕೆ ಹೋಗ್ಬೇಕು. ಆ ಒಂದು ಪರಲೋಕ ರಾಜ್ಯದಲ್ಲಿ ನಾವು ಇರಬೇಕು, ಆ ಪರಲೋಕ ರಾಜ್ಯದಲ್ಲಿ ನಿವಾಸಿಸ್ಬೇಕು ಅಂತೇಳಿ ನಾವು ಅನ್ಕೊಂತೀವಿ. ಆದರೆ ಇಲ್ಲಿ ವಾಕ್ಯ ಏನಂತ ಹೇಳಕತ್ತೆ? ಆ ಪರಿಶುದ್ಧ ಪಟ್ಟಣ, ಆ ನೂತನ ಯೆರೂಸಲೇಮ್ ಪಟ್ಟಣನೇ ಆ ಒಂದು ಪರಲೋಕದಿಂದ ದೇವರು ಕೆಳಗೆ ತಗೊಂಬರ್ತಾನಂತ. ನೋಡುದು, ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಏನು ದರ್ಶನ ನೋಡ್ತಾನಂದ್ರೆ, ಪರಲೋಕದಿಂದ ಎಲ್ಲಿ ರೆಡಿ ಮಾಡ್ತಾನ? ಅದನ್ನ ಪರಲೋಕ ರಾಜ್ಯದಲ್ಲಿ ರೆಡಿ ಮಾಡ್ತಾನ. ದೇವರ ಬಳಿಯಿಂದ ಏನು ಇಳಿದು ಬರಕತ್ತೆ? ನೂತನ ಯೆರೂಸಲೇಮ್ ಪಟ್ಟಣ. ಇದು ಯಾರಿಗಾಗಿ ಸಿದ್ಧಪಡಿಸ್ತಾನ? ವಧು ಸಂಘಗಾಗಿ ಸಿದ್ಧಪಡಿಸ್ತಾರೆ. ನೂತನ ಭೂಮಿ, ನೂತನ ಆಕಾಶ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ನಾವು ಇವಾಗಿರೋದು ಭೂಮಿ, ಇವಾಗಿರೋ ಆಕಾಶದ ಬಗ್ಗೆ ನಾವು ಆಲೋಚನೆ ಮಾಡಿದ್ರೆ, ಇವಾಗಿರೋ ಭೂಮಿಗೆ ಇವಾಗಿರೋ ಆಕಾಶ ಕೂಡ ಆತ್ಮ ಐತೆ. ಏನೈತೆ? ಆತ್ಮ ಐತೆ. ಭೂಮಿ ನಾವು ನೋಡ್ತಿರುವಾಗ ಸುಮ್ಮನೆ ಭೂಮಿ ನಾರ್ಮಲ್ ಆಗ ಭೂಮಿ ಐತೆ, ಇದಕ್ಕೇನು ಚಲನ ಇಲ್ಲ. ಆಕಾಶ ನೋಡಿದ್ರೆ ಆಕಾಶ ಒಂದು ಚಲನ ಇಲ್ಲ. ನಂಗೆ ಇದು ಏನೋ ಒಂದು ಪದಾರ್ಥನ ದೇವರು ಸೃಷ್ಟಿ ಮಾಡೋಣ, ಇದು ಜಸ್ಟ್ ಸುಮ್ಮನೆ ಐತೆ ಅಂತೇಳಿ ನಾವು ಅನ್ಕೊಂತೀವಿ. ಆದರೆ ಇದು ಕೂಡ ಆತ್ಮ ಐತಂತ. ಇವು ಏನು ಮಾಡ್ತಾವಂತ? ಈ ಸೃಷ್ಟಿ ಏನು ಮಾಡ್ತದಂತ? ಪ್ರಸನ್ನ ವೇದ ಪಡಕತ್ತಂತ. ಈ ಭೂಮಿ ಪ್ರಸನ್ನ ವೇದ ಪಡಕತ್ತೈತಿ. ಎದಕ್ಕೆ ಪ್ರಸನ್ನ ವೇದ ಪಡಕತ್ತಂದ್ರೆ,
ಈ ಒಂದು ನನ್ನ ಮೇಲೆ ಬಂದಿರೋಂಥ ಶಾಪ, ಯಾವಾಗ ಭೂಮಿ ಮೇಲೆ ಶಾಪ ಬಂದೈತೆ ಅಂದ್ರೆ, ಆದಾಮು ಯಾವಾಗಾದ್ರೂ ಪಾಪ ಮಾಡೋಣ ಅವಾಗ ಭೂಮಿ ಮೇಲೆ ಶಾಪ ಬಂದೈತೆ. ಈ ಭೂಮಿ ಶಪಿಸಲ್ಪಟ್ಟದ ಅಂತೇಳಿ ಹೇಳೋಣ. ನಿನ್ನಿಂದ ಈ ಭೂಮಿಗೆ ಶಾಪ ಬಂದೈತೆ ಅಂತೇಳಿ ದೇವರು ಹೇಳೋಣ. ಇವಾಗ ಆ ಶಾಪ ಬಂದಾಗ, ಇವಾಗ ಆ ಶಾಪಲಿಂದ ಬಿಡುಗಡಾಗಕ್ಕ ಏನು ಪ್ರಸನ್ನ ವೇದನೆ ಪಡಕತ್ತ ಅಂದ್ರೆ, ಯಾವಾಗಾದ್ರೂ ನಾವು ಎಲ್ಲ ವಧು ಸಂಘ ಎಲ್ಲ ಕ್ರಿಸ್ತು ರೂಪದಲ್ಲಿ ನಾವು ಬರ್ತೀವೋ, ರೂಪಾಂತರ ಚೆಂದಿತೀವೋ, ಹಂಗ ರೂಪಾಂತರ ಚೆಂದಾಗ ಅದು ಕೂಡ ಕಾಯಕತ್ತಂತ. ಅದಕ್ಕೆ ಪೌಲ್ ಒಂದು ಮಾತು ಹೇಳ್ತಾನ, ಏನಂತ ಹೇಳ್ತಾನಂದ್ರೆ, ರೋಮ ಪತ್ರಿಕೆ 8ನೇ ಅಧ್ಯಾಯ 21ನೇ ವಚನ 22ನೇ ವಚನ. ಹಾ, ಅದಕ್ಕೊಂದು ನಿರೀಕ್ಷೆ ಆಯ್ತಂತ. ಹಾ ಹಾ, ಬಿಡುಗಡೆ ಆಗಿ ಹಾ ಬಾ 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 ಏನಾಗ್ತದಂತೆ, ದೇವರ ಮಕ್ಕಳೊಂದಿಗೆ ಅದು ಕೂಡ ಪಾಲು ಹೊಂದುತ್ತದಂತ. ಹಾ, ಜಗತ್ತೆಲ್ಲ ಹಾ ಹಾ ಏನ್ ಮಾಡಕತ್ತದು? ಪ್ರಸನ್ನ ವೇದನೆ ಪಡಕತ್ತೈತೆ. ಯಾವುದು? ಈ ಜಗತ್ತು, ಈ ಭೂಮಿ, ಈ ಆಕಾಶ, ಇವೆಲ್ಲ ಏನ್ ಮಾಡಕತ್ತವಂತ, ಸಮಸ್ತ ದೇವ್ರು ಏನ್ ಸೃಷ್ಟಿ ಮಾಡೋಣಲ್ಲ, ಈ ಸೃಷ್ಟಿ ಏನ್ ಮಾಡಕತ್ತಂತ. ಹಾ, ಇವು ಪ್ರಸನ್ನ ವೇದನೆ ಪಡಕತ್ತ, ನರಳತದಂತ. ಪ್ರಸನ್ನ ವೇದ ಪಡ್ತದ. ನರಳತದಂದ್ರೆ ನರಳದ ಯಾರು? ಮನುಷ್ಯನು. ಪ್ರಸನ್ನ ವೇದ ಪಡೋದು ಯಾರು? ಮನುಷ್ಯನು. ಈ ಫೀಲಿಂಗ್ಸ್ ಎಲ್ಲ ಇರೋದು ಯಾರಿಗೆ? ಮನುಷ್ಯನಿಗೆ. ಇಲ್ಲಿ ಯಾವ್ದು ಪ್ರಸನ್ನ ವೇದ ಪಡಕತ್ತ, ಯಾವ್ದು ನರಳಕತ್ತೆ? ಭೂಮಿ ಆಕಾಶ. ಅಂದ್ರೆ ಭೂಮಿ ಆಕಾಶ ಕೂಡ ಆತ್ಮ ಐತೆ. ಈ ಆತ್ಮ ನರಳಕತ್ತೈತೆ, ಪ್ರಸನ್ನ ವೇದನೆ ಪಡಕತ್ತೈತೆ. ಯಾವ್ದಕ್ಕಾಗಿ ನಿರೀಕ್ಷಣೆ ಇಟ್ಕೊಂಡಂದ್ರೆ, ಜಗತ್ತೆಲ್ಲ ನಾಶನವಾಗಿ ಬಿಡುಗಡೆ ಆಗಿ ದೇವರ ಮಕ್ಕಳ ಮಹಿಮೆ ಒಂದು ವಿಮೋಚನೆ ಹೊಂದಿದ್ದಲ್ಲ, ದೇವರ ಮಕ್ಕಳು ಒಂದಿಗೆ ನಾನು ಕೂಡ ವಿಮೋಚನೆ ಹೊಂದುತ್ತೀನಿ. ಇವಾಗ ಹೆಂಗ ನಾವು ಈ ಒಂದು ಶರೀರದಲ್ಲಿ ಇದೀವೋ, ಮಣ್ಣು ಶರೀರದಲ್ಲಿ ಅಗೆದೀವಿ. ಇವಾಗ ಈ ಶರೀರ ಏನಾಗ್ತದೆ ಹೇಳು? ಈ ಶರೀರ ರೂಪಾಂತರ ಚೆಂದಿ ಮಹಿಮ ಶರೀರವಾಗಿ ದೇವ್ರು ನಮ್ಮನ್ನ ಧರಿಸ್ತಾನೆ. ಹೌದಾ? ಈ ಶರೀರ ಹೋಗ್ಬಿಡ್ತದೆ, ಮಟ್ಟಿ ಶರೀರ ಹೋಗ್ಬಿಡ್ತದೆ, ಮಣ್ಣು ಶರೀರ ಹೋಗ್ಬಿಡ್ತದೆ. ಹೋಗಿ ಮಹಿಮ ಶರೀರ ದೇವ್ರು ನಮಗೆ ಧರಿಸ್ತಾನೆ. ಹಂಗ ಇವಾಗಿರೋ ಭೂಮಿ, ಇವಾಗಿರೋ ಆಕಾಶ, ಇವಾಗಿರೋಂಥ ಏನೈತಲ್ಲ ಅದು ಹೋಗಿ ಇದು ಮತ್ತೆ ನೂತನವಾಗಿ ದೇವ್ರು ಇದನ್ನ ಮಾಡ್ತಾನೆ. ಆಮೆನ್, ಹಲ್ಲೆಲೂಯಾ. ಮೊದಲನೇದಾಗಿ ಯೆರೂಸಲೇಮ್ ಪಟ್ಟಣ ಎಲ್ಲಿ ತಯಾರು ಮಾಡ್ತಾನ ದೇವರು? ಪರಲೋಕದಲ್ಲಿ ಸಿದ್ಧಪಡಿಸ್ತಾನೆ. ಅದು ಎಲ್ಲಿಗೆ ತರ್ತಾನ? ಭೂಮಿ ಮೇಲೆ ತರ್ತಾನೆ. ಅದೇ ರೀತಿಯಲ್ಲಿ ದೇವರು ನಮ್ಮ ಮಧ್ಯದಲ್ಲಿ ನಿವಾಸಿಸ್ಬೇಕಂತ ಆಸೆ ಪಡ್ತಾನೆ. ನಾವೆಲ್ಲೋ ದೇವ್ರದಲ್ಲಿ ಹೋಗ್ಬೇಕಾಗಿಲ್ಲ. ದೇವರೇ ನಮ್ಮ ಮಧ್ಯದಲ್ಲಿ ನಮ್ಮ ಜೊತೆಗೆ ನಿವಾಸಿಸ್ಬೇಕಂತ ಆಸೆ ಪಡ್ತಾನೆ. ಅದಕ್ಕೆ ಅಲ್ಲೇ ಪ್ರಕಟಣೆ ಗ್ರಂಥದಲ್ಲಿ 21ನೇ ಅಧ್ಯಾಯ 3ನೇ ವಚನದಲ್ಲಿ ಏನಂತ ಹೇಳ್ತಾನೆ ನೋಡ್ರಿ. ಈಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು. ಆಮೆನ್, ಹಲ್ಲೆಲೂಯಾ. ಈ ಪರಲೋಕ ಪಟ್ಟಣ ದೇವರು ಭೂಮಿ ಮೇಲೆ ತರ್ತಾನೆ. ನೂತನ ಆಕಾಶ ನೂತನ ಭೂಮಿ ಮಾಡಿ ಪರಲೋಕ ಪಟ್ಟಣನ, ಆ ನೂತನ ಯೆರೂಸಲೇಮ್ ಪಟ್ಟಣ ಭೂಮಿ ಮೇಲೆ ತರ್ತಾನೆ. ತಂದೆ ಏನು ಮಾಡ್ತಾನ? ಆತ ನಮ್ಮ ಮಧ್ಯದಲ್ಲಿ ಬಂದು ನಿವಾಸ ಮಾಡುತ್ತಾನಂತ. ಆಮೆನ್. ನಾವು ಆತನಲ್ಲಿ ಹೋಗೋದಲ್ಲ. ಬೈಬಲ್ನಲ್ಲಿ ಆದಿಕಾಂಡದಲ್ಲಿದ್ದ ಪ್ರಕಟಣೆ ಗ್ರಂಥವರೆಗೆ ಏನು ಸಾಕ್ಷಿ ಕೊಡೋದಪ್ಪ ಅಂತಿದ್ರೆ, ದೇವ್ರು ಯಾವಾಗ ಏನಂತ ಗೊತ್ತಾ? ನಾನು ನಿಮ್ಮ ಮಧ್ಯದಲ್ಲಿ ಬಂದು ನಿವಾಸಿಸ್ತೀನಿ, ನಾನು ನಿಮ್ಮ ಮಧ್ಯದಲ್ಲಿ ಬಂದು ನಿವಾಸಿಸ್ತೀನಿ ಅಂತ ಹೇಳೋಣ. ಎಲ್ಲಿ ಕೂಡ ದೇವರು ನಾನು ನಿಮ್ಮನ್ನು ಪರಲೋಕ ಕರ್ಕೊಂಡು ಹೋಗ್ತೀನಿ ಅಂತ ಎಲ್ಲಿ ಹೇಳಿಲ್ಲ. ಎಲ್ಲಾದ್ರೂ ಹೇಳೋಣ ಪರಲೋಕ ಕರ್ಕೊಂಡು ಹೋಗ್ತೀನಿ ಅಂತ? ಹೇಳಿಲ್ಲ. ಏನಂತ ಹೇಳಿ, ನಾನು ಬಂದು ನಿಮ್ಮ ಮಧ್ಯದಲ್ಲಿ ನಿವಾಸಿಸ್ತೀನಿ. ಅದಕ್ಕೆ ಏನಂತ ಹೇಳ್ತಾನೆ ಗೊತ್ತಾ? ಮೋಶೆಯನ್ನು ಕೂಡ ಕರೆದು, ಮೋಶೆ ಇನ್ನೊಂದು ಕೆಲಸ ಮಾಡಬೇಕು. ಏನು ಮಾಡ್ಬೇಕಂದ್ರೆ, ನೀನೊಂದು ಪ್ರತ್ಯಕ್ಷಿತ ಗುಡಾರನ ನೀನು ಸಿದ್ಧಪಡಿಸ್ಬೇಕು. ಎದಕ್ಕಂದ್ರೆ ನಾನು ಬಂದು ನಿಮ್ಮ ಮಧ್ಯದಲ್ಲಿ ನಿವಾಸಿಸ್ತೀನಿ. ಆಮೆನ್. ಆತನ ಆಸೆ ಏನಪ್ಪ ಅಂತ ಹೇಳಿದ್ರೆ, ತಾನು ನಮ್ಮ ಮಧ್ಯದಲ್ಲಿ ಬಂದು ನಿವಾಸಿಸ್ಬೇಕು. ಅದು ನಾವೇನು ಅನ್ಕೊಂತೀವಿ ಅಂದ್ರೆ, ನಾವು ಇಲ್ಲಿದ್ದ ದೇವ್ರ ತಲ್ಲಿ ಹೋಗ್ಬೇಕು ಅನ್ಕೊಂತೀವಿ. ಆದ್ರೆ ದೇವ್ರೇನಂತ ಗೊತ್ತಾ? ನಾನೇ ನಿಮ್ಮ ಮಧ್ಯದಲ್ಲಿ ಬಂದು ನಿವಾಸಿಸ್ತೀನಿ. ಹೆಂಗೆ ನಿವಾಸಿಸ್ತಾನಂದ್ರೆ, ಇಲ್ಲಿ ಪರಿಪಾಲನೆ ಮಾಡ್ತಾನ, ನಮ್ಮ ಜೊತೆಯಲ್ಲಿ ಇರ್ತಾನ. ಇಮ್ಮಾನುವೇಲ್ ಅನ್ನೋ ಒಂದು ಆ ಪದದ ಆ ಒಂದು ಅರ್ಥ ನಿಜವಾಗ್ಲೂ ಅವಾಗ ನೆರವೇರ್ತದೆ. ಆಮೇನ್. ಸದಾಕಾಲ ನಾ ನಿಮ್ಮೊಂದಿಗೆ ಜೀವಿಸ್ತೀನ. ನಾನು
ಸದಾಕಾಲ ನೀವು ನನ್ನೊಂದಿಗೆ ಜೀವಿಸ್ತೀರಲ್ಲ, ನೀವು ನನ್ನ ತಗ ಬರ್ರಿ ಅಂತಲ್ಲ, ಸದಾಕಾಲ ನಾನೇ ನಿಮ್ಮ ತಗ ಬರ್ತೀನಿ, ನಿಮ್ಮೊಂದಿಗೆ ನಾನು ಜೀವಿಸ್ತೀನಿ. ಆಮೆನ್. ಹಲ್ಲೆಲೂಯಾ. ಅದಕ್ಕೆ ಆದಾಮ ಅವನ ತೋಟದಲ್ಲಿ ದೇವರು ಸೃಷ್ಟಿ ಮಾಡಿ ತೋಟದಲ್ಲಿ ಏದೆನ್ ತೋಟದಲ್ಲಿ ಇಟ್ಟಾಗ ದೇವರೇ ಆದಾಮ ಅವ್ರ ತಲೆ ಬಂದು ನಿವಾಸಿಸೋಣ. ದಿನ ದೇವರೇ ಬಂದು ಅವ್ರ ತಲೆ ಸಹಜೀವನ ಮಾಡೋಣ, ದೇವರೇ ಬಂದು ಅವ್ರ ತಲೆ ಮಾತಾಡೋಣ, ದೇವರೇ ಬಂದು ಅವ್ರನ್ನ ಸುಖ ಹೆಂಗೈತಪ್ಪ, ಚೆನ್ನಾಗಿದೆಯಾ, ಸಂತೋಷವಾಗಿದೆಯಾ, ಆನಂದವಾಗಿದೆಯಾ, ಎಲ್ಲ ಹೆಂಗೈತೆ ಆದಾಮ್, ಎಲ್ಲ ದೇವರೇ ಅವ್ರ ಮಧ್ಯದಲ್ಲಿ ಬಂದು ನಿವಾಸಿಸೋಣ. ಹಂಗ ಮತ್ತೆ ಇದು ನೂತನ ಸೃಷ್ಟಿ, ನೂತನ ಆಕಾಶ ಭೂಮಿ ಮಾಡಿ ಆ ನೂತನ ಯೆರೂಸಲೇಮ್ ಪಟ್ಟಣ ಭೂಮಿ ಮೇಲೆ ತಂದು ನಮ್ಮನ್ನೆಲ್ಲರನ್ನು ಕೂಡ, ವಧು ಸಂಘನ ಎಲ್ಲದನ್ನು ಕೂಡ ನಮ್ಮ ಜೊತೆಲಿದ್ದು ಆತ ನಮ್ಮ ಮಧ್ಯದಲ್ಲಿ ನಿವಾಸಿಸ್ತಾನ. ನಾವು ಆತಗೆ ಪ್ರಜೆಗಳಾಗಿರ್ತೀವಂತ ಆತ ನಮಗೆ ದೇವರಾಗಿರ್ತಾನೆ. ಆಮೆನ್. ಹಲ್ಲೆಲೂಯಾ. ಮೊದಲನೇದಾಗಿ ಏನು, ಪರಲೋಕಲಿದ್ದ ನೂತನ ಯೆರೂಸಲೇಮ್ ಪಟ್ಟಣ ಅಲ್ಲೇ ಸಿದ್ಧಪಡಿಸಿ ಭೂಮಿ ಮೇಲೆ ತರ್ತಾನೆ. ತಂದೆ ಏನು ಮಾಡ್ತಾನ? ಎರಡನೇದು, ನಮ್ಮ ಮಧ್ಯದಲ್ಲೇ ಆತ ನಿವಾಸಿಸ್ತಾನೆ. ಫಸ್ಟ್ ಇದು ಮೈಂಡ್ನಾಗ ಇಟ್ಕೋಬೇಕು. ಮೂರನೇದು, ಆ ಪಟ್ಟಣದಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ, ಆ ಪಟ್ಟಣದಲ್ಲಿ ಯಾವಾಗಲೂ ಆನಂದ ಇರ್ತದೆ. ಅಲ್ಲಿ ಯಾವ ಕಣ್ಣೀರು ಇರೋದಿಲ್ಲ, ಯಾವೊಂದು ದುಃಖ ಇರೋದಿಲ್ಲ, ಮರಣ ಇರೋದಿಲ್ಲ. ನೋಡ್ರಿ ಅದನ್ನ 21ನೇ ಅಧ್ಯಾಯ 4ನೇ ವಚನ, ಅಲ್ಲೇ 4 ಕೆಳಗ, ಅವರು ಕಣ್ಣೀರನ್ನೆಲ್ಲ ಒರೆಸ್ತಾನ. ಅಲ್ಲಿ ಏನಿರೋದಿಲ್ಲ ಅಂತ, ಮರಣ ಇರೋದಿಲ್ಲ ಅಂತ. ಆಮೆನ್. ಹಲ್ಲೆಲೂಯಾ. ಮೊದಲಿದ್ದೆಲ್ಲ ಇಲ್ಲದೆ ಹೋಯಿತು. ಮೊದಲಿದ್ದೆಲ್ಲ ಇಲ್ಲದೆ ಹೋಯ್ತು ಅಂದ್ರೆ ಏನಿತ್ತು ಮೊದಲು? ಮೊದಲೇನಿತ್ತು? ದುಃಖ ಇತ್ತು, ಕಣ್ಣೀರಿತ್ತು. ಇಲ್ಲಿ ಅದೈತೆ, ನಾವು ಇದು ಅನುಭವಿಸ್ತಿದ್ದೀವಿ. ನಾವು ಎಷ್ಟು ಜೀವಿತಗಳು ಕಣ್ಣೀರು ಮಧ್ಯದಲ್ಲಿ ಅದಾವು, ಎಷ್ಟು ಜೀವಿತಗಳು ಭಯ ಜೀವಿತದಲ್ಲಿ ಅದಾರು, ಎಷ್ಟು ಜೀವಿತಗಳು ಗೋಲಾಟದಲ್ಲಿ ಅದಾರು. ಇವೆಲ್ಲ ಆ ಒಂದು ಪಟ್ಟಣದಲ್ಲಿ, ನೂತನ ಯೆರೂಸಲೇಮ್ ಪಟ್ಟಣದಾಗ ಇರೋದಿಲ್ಲ ಅಂತ. ಆಮೆನ್. ಅದನ್ನ ಎಷ್ಟು ಸುಂದರವಾದ ಪಟ್ಟಣ ಇರ್ತದೆ, ಅದನ್ನ ಎಂಥ ಪರಿ ದೇವರು ಅದನ್ನ, ಆ ಪಟ್ಟಣ ದೇವ್ರು ಸಿದ್ಧಪಡಿಸ್ತದನ್ನ. ಒಂದು ಸ್ವಲ್ಪ ನಾವು ಆನಂದ, ನಾವು ಈ ಸನ್ನಿಧಿನಲ್ಲಿ ಅನುಭವಿಸ್ತಿರುವಾಗೆ ನಮ್ಗೆ ಎಷ್ಟು ಸಮಾಧಾನ ಅನಿಸ್ತದೆ. ದೇವ್ರ ಸನ್ನಿಧಿಯಲ್ಲಿ ಕುತ್ಕೊಂಡು ನಾವು ಆರಾಧಿಸಿ, ದೇವರನ್ನು ಪರವಶಿಸಿ ನಾವು ಆ ಆನಂದನ ಅನುಭವಿಸ್ತಿರುವಾಗ ಎಷ್ಟು ನೆಮ್ಮದಿ ಸಿಗ್ತದೆ ಅಂದರೆ, ಎಷ್ಟು ಸಮಾಧಾನ ಸಿಗ್ತದೆ. ಈ ಪ್ರಪಂಚನೇ ಬೇಡಪ್ಪ, ನಾವು ಈ ದೇವ್ರ ಸನ್ನಿಧಿನ ನಾವು ಅನುಭವಿಸ್ತಿದೀವಲ್ಲ, ಈ ಸಂತೋಷ ನಮಗೆ ಸಾಕು ದೇವಾ ಅನ್ನೋ ಸಂತೋಷ ಇರ್ತದೆ. ಈ ರೀತಿ ಮತ್ತೆ ದುಃಖನೂ ನಮ್ಮಲ್ಲಿ ಇರ್ತದೆ, ಕಣ್ಣೀರು ನಮ್ಮಲ್ಲಿ ಅದಾವ, ಬಾಧೆ ನಮ್ಮಲ್ಲಿ ಅದಾವ, ಗೋಲಾಟ ನಮ್ಮಲ್ಲಿ ಅದಾವ. ಇವೆಲ್ಲ ಇದ್ದು ಕೂಡ ಆ ದೇವ್ರ ಸನ್ನಿಧಿನ ಅನುಭವಿಸಿರುವಂಥ ಸಂತೋಷ ಅದು ವರ್ಣಿಸಕ್ಕಾಗಲಾರದ ಸಂತೋಷ ಅದು, ಹೌದಾ? ಆದರೆ ಈ ಸಂತೋಷ ಇವಾಗ ಏನಾಯ್ತಲ್ಲ, ಈ ಸಂತೋಷ ಅಲ್ಲ, ಅಸಲು ದುಃಖ ಇರೋದಿಲ್ಲ, ಕಣ್ಣೀರು ಇರೋದಿಲ್ಲ, ಗೋಳಾಟ ಇರೋದಿಲ್ಲ. ಅಸಲು ನಮ್ಮ ನೆನಪಿಗೆ ಕೂಡ ಬರೋದಿಲ್ಲ. ಅವು ಅಸಲು ಇಲ್ಲೇ ಇಲ್ಲ ಅಲ್ಲಿ. ಆಮೇನ್. ಇನ್ನೆಂಥ ಸಂತೋಷ ಇರ್ತೈತಿಲ್ಲ, ಅದು ನಿತ್ಯ ಸಂತೋಷ, ಅದು ನಿತ್ಯ ಆನಂದ, ಅದು ಯಾವಾಗಲೂ ಸಮಾಧಾನ, ಅಲ್ಲಿ ಆನಂದಲ್ಲಿ ನಮ್ಮ ಕಣ್ಣೀರನ್ನೇ ದೇವರು ಓಡಿಸ್ತಾನಂತ. ಆಮೇನ್. ಮರಣ ಕೂಡ ಇರೋದಿಲ್ಲ ಅಂತ. ಮರಣ ಇರೋದಿಲ್ಲ ಅಂದ್ರೆ ಅರ್ಥ ಏನು? ಪಾಪ ಇರೋದಿಲ್ಲ ಅಲ್ಲಿ. ಆಮೇನ್. ಪಾಪ ಕೊಡುವ ಸಂಬಳ ಮರಣ. ಅಲ್ಲಿ ಪಾಪನೇ ಇಲ್ಲಲ್ಲ, ಇನ್ನು ಮರಣ ಎಲ್ಲ ಇರ್ತದೆ. ಮರಣನೂ ಕೂಡ ದೇವರು ಏನ್ ಮಾಡಿರ್ತಾನೆ ಹೇಳು? ಅಗ್ನಿಗುಂಡೆಗೆ ಹಾಕಿರ್ತಾನ. ಮರಣ ಇರೋದಿಲ್ಲ ಅಲ್ಲಿ. ಆಮೆನ್. ಹಲ್ಲೆಲೂಯಾ. 20:14ನೇ ವಚನದಲ್ಲಿ ಹೇಳ್ತಾರೆ, ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿ ಕೆರೆಗೆ ದೊಬ್ಬಲ್ಪಟ್ಟವು. ಏನಂತ? ಮೃತ್ಯು ಅಂದ್ರೇನು? ಮರಣ. ಈ ಮರಣ ಕೂಡ ಇರೋದು. ಮರಣ ಕೂಡ ಎಲ್ಲಿಗೆ ಆಗ್ತಾನೆ ದೇವರು? ಅಗ್ನಿಗುಂಡಾಗ ಆಗ್ತಾನ. ಇನ್ನು ಪಾಪನೆಲ್ಲ ಟೋಟಲ್ ನಿರ್ಮೂಲ ಮಾಡಿ ಸದಾಕಾಲ ಆತನೊಂದಿಗೆ ಆನಂದಿಸುವಂತ ಆ ನಿತ್ಯವಾದ ಆ ಒಂದು ಪಟ್ಟಣ, ನಿತ್ಯವಾದ ಆನಂದವಾದ ಪಟ್ಟಣ ದೇವರು ನಮ್ಮ ಸಲ ಸಿದ್ಧಪಡಿಸ. ಆಮೆನ್. ಹಲ್ಲೆಲೂಯಾ. ಇದು ನಮ್ಮ ಧನ್ಯತೆ. ಇದು ದೇವರು ನಮ್ಗೆ ಕೊಟ್ಟಿರೋದು ಮಹಾ ಕೃಪೆ. ಇದು ಒಂದ್ಸರಿ ಆಲೋಚನೆ ಮಾಡಿದ್ರೆ, ಪ್ರತಿ ಕ್ರೈಸ್ತನಿಗೊಂದು ನಿರೀಕ್ಷಣೆ ಏನಂದರೆ, ನಾನು ಪ್ರತಿ ಸಲ ಅದನ್ನು ಹೇಳ್ತೀನಿ, ಏನಪ್ಪ ಅದಂದರೆ ದೇವರೊಂದಿಗೆ ನಾವು ಆ ರೀತಿ ಸಮಾಧಾನವಾಗಿ ಆತನೊಂದಿಗೆ ನಾವು ಜೀವಿಸ್ತೀವಲ್ಲ, ಅದೇ ನಿರೀಕ್ಷಣೆ.
ಇವಾಗ ಏನಿದಾವಲ್ಲ, ಈ ದುಃಖ, ಈ ಕಣ್ಣೀರು, ಈ ವೇದನೆ, ಈ ಬಾಧೆ, ಇವೆಲ್ಲ ಒಂದಿನ ಗತಿಸೋಗ್ತವ, ಇವು ಇಲ್ಲದೆ ಆಗ್ತವ. ನಮಗೆ ನಿತ್ಯ ಸಂತೋಷವಾಗಿರುವಂಥ ಪಟ್ಟಣ ದೇವರು ನಮ್ಮ ಸಲ ಸಿದ್ಧಪಡಿಸಿ ಏನು ಮಾಡ್ತಾನ, ಅದನ್ನು ಭೂಲೋಕದಲ್ಲಿ ಮತ್ತೆ ನೂತನ ಭೂಮಿ, ನೂತನ ಸೃಷ್ಟಿಯಾಗಿ ಭೂಲೋಕನ ಮಾಡಿ ಅದರಲ್ಲಿ ತನ್ನ ಪಟ್ಟಣನ ತಗೊಂಬಂದು ಏನು ಮಾಡ್ತಾನ, ನಮ್ಮ ಮಧ್ಯೆ ಬಂದು ನಿವಾಸಿಸ್ತಾನ. ಹೆಂಗೆ ನಿವಾಸಿಸ್ತಾನಂದರೆ, ಅಲ್ಲಿ ಕಣ್ಣೀರು ಇರೋದಿಲ್ಲಂತ, ಅಲ್ಲಿ ದುಃಖ ಇರೋದಿಲ್ಲಂತ, ಅಲ್ಲಿ ಗೋಳಾಟ ಇರೋದಿಲ್ಲಂತ, ಅಲ್ಲಿ ಸಂತೋಷ ಇರ್ತದಂತ. ಆಮೇಲೆ ಯಾರನ್ನಾಗಲಿ ನಮಗೆ ದೊಡ್ಡ ಐಶ್ವರ್ಯವಂತರು ಕರೆದು ದೊಡ್ಡ ಬಂಗ್ಲೆ ಐತೆ. ಎಂಥ ಬಂಗ್ಲೆ ಅಂದರೆ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅದಾವ, ನೀನು ಕುತ್ಕಂತಲ್ಲಿ ಡೈನಿಂಗ್ ಟೇಬಲ್, ನೀನು ಅಡುಗೆ ಮಾಡೋರು ಇದಾರ, ನಿನಗೆ ಏನು ಬೇಕಪ್ಪ ಸೌಕರ್ಯ, ನಿನ್ನ ಸಮಸ್ತ ಆ ಒಂದು ಬಂಗ್ಲೆನಲ್ಲಿ ಇರ್ತದೆ ಅನ್ಕೋ. ನೀನು ಆ ಬಂಗ್ಲಾದಾಗಿದ್ದರೆ ನಿನ್ನಷ್ಟು ಸಂತೋಷ ನೀನು ಎಲ್ಲೆಲ್ಲಿ ಸಿಗೋದಿಲ್ಲ ಅಂತೇಳಿ ನೀನು ಕರ್ಕೊಂಡೋಗಿ ಬಂಗ್ಲಾಗ ಇಟ್ಟಾರ ಅನ್ಕೋ. ಬಂಗ್ಲಾದಾಗ ಇದ್ರೂ ಕೂಡ ಪರಿಪೂರ್ಣ ಸಂತೋಷ ಇರ್ತದ, ದುಃಖ ಇರ್ತದೆ ಅಲ್ಲಿ ಕೂಡ. ಏನೋ ಒಂದು ಕೊರತೆ, ಏನೋ ಒಂದು ಬಾಧೆ, ಏನೋ ಒಂದು ಕಣ್ಣೀರು. ಇಲ್ಲಿ ನಮ್ಗೆ ಯಾವ ರೀತಿ ಕೂಡ ಸಂತೋಷ ಸಿಗೋದಿಲ್ಲ, ತೃಪ್ತಿ ಸಿಗೋದಿಲ್ಲ, ಆನಂದ ಸಿಗೋದಿಲ್ಲ. ನಾವು ಅನ್ಕೊಂತೀವಿ ಇದು ಬೇಕು ಅನ್ಕೊಂತೀವಿ, ಅಲ್ಲಿ ನಮಗೆ ಅದು ಸಿಕ್ಕತ್ತಂದ್ರೆ ಅದ್ರ ತೃಪ್ತಿ ಸಿಗೋದಿಲ್ಲ, ಮತ್ತಿನ್ನೊಂದು ಬೇಕನ್ನಿಸುತ್ತೆ. ಅದು ನಾವು ಹೋರಾಡಿ ನಾವು ಅದು ಪಡ್ಕೊಳಕ್ಕೆ ಹೋಗಿವಿ ಅನ್ಕೋ, ಅದಾದಮೇಲೆ ಮತ್ತೆ ಇನ್ನೊಂದು ಮನುಷ್ಯನ ಜೀವಿತನೇ ಅದು. ಇದು ಎಲ್ಲ ತಾತ್ಕಾಲಿಕ ಸಂತೋಷ, ತಾತ್ಕಾಲಿಕ ಆನಂದ. ಆದರೆ ಅಲ್ಲಿ ಹಂಗಲ್ಲ, ಆ ಸಂತೋಷನೇ ಬೇರೆ, ಅದು ನಿತ್ಯ ಸಂತೋಷ, ನಿತ್ಯ ಆನಂದ. ಆಮೇನ್. ಆ ಪಟ್ಟಣ ದೇವರು ನಮ್ಮ ಸಲ ಸಿದ್ಧಪಡಿಸ್ತಾರೆ. ಅದೇ ರೀತಿಯಲ್ಲಿ ಆ ಪಟ್ಟಣದಲ್ಲಿ ಏನೈತಪ್ಪ ಅಂದರೆ 21ನೇ ಅಧ್ಯಾಯ 11ನೇ ವಚನ. ಥಳಥಳಿಸುವ ವಜ್ರವೋ ಎಂಬಂತೆ ಕಾಣಿಸಿತು. ಆ ಪಟ್ಟಣ ಹೆಂಗೈತಂತ, ಪ್ರಕಾಶವು ಅಮೂಲ್ಯ ರತ್ನ ಹೆಂಗಿರ್ತತೋ ಅಷ್ಟು ಪ್ರಕಾಶ ರೂಪವಾಗೈತಂತ. ಮತ್ತೆ ಹೆಂಗೈತಂತ, ಥಳಥಳಿಸುವ ವಜ್ರವು ಎಂಬಂತೆ ಕಾಣಿಸಕತ್ತಂತ. ಇವಾಗ ವಜ್ರ ಅದ್ರದ್ದು ಶೈನಿಂಗ್, ಅದ್ರದ್ದು ಒಂದು ಪ್ರಕಾಶ ಎಷ್ಟು ಶೈನಿಂಗ್ ಇರ್ತದೋ, ಆ ಪಟ್ಟಣ ಕೂಡ ಅಷ್ಟು ಶೈನಿಂಗ್ ಇರ್ತದಂತ. ಇವಾಗ ನಾವೇ ನೋಡಿ, ಮತ್ತೆ ಒಂದು ಮೆಟ್ರೋಪಾಲಿಟಿಕ್ ಸಿಟೀಸ್ ನೋಡಿ, ಮತ್ತೆ ಒಂದು ದುಬಾಯಿ ನೋಡ್ರಿ, ಮತ್ತೆ ಅವು ಫುಲ್ಲು ಹೆಂಗಿರ್ತದೆ ಅಂದರೆ, ಅದು ಫುಲ್ಲು ಡೆವಲಪ್ಡ್ ಕಂಟ್ರಿ, ಅವು ಫುಲ್ಲು ಲೈಟಿಂಗ್ಸ್ ಹಾಕಿ ನೋಡಿದ್ರೆ ಆ ಪಟ್ಟಣ ಎಷ್ಟು ಸುಂದರವಾಗಿ ಅನಿಸುತ್ತೆ. ನ್ಯೂಜಿಲ್ಯಾಂಡ್ ನೋಡ್ಬಿಟ್ರೆ ಏನಪ್ಪ ಇದು ಪಟ್ಟಣ ಅನಿಸುತ್ತೆ. ಇವಾಗ ಎಲ್ಲರೂ ಅಡ್ಕೊಂತಿರ್ತಾರ, ನಾವು ಅಮೆರಿಕದಾಗ ಇದೀವಿ, ನಾವು ಲಂಡನ್ನಾಗ ಇದೀವಿ, ನಾವು ದುಬಾಯಿನಾಗ ಇದೀವಿ. ಪಟ್ಟಣ ಇವೆಲ್ಲದಕ್ಕಿಂತ ಉನ್ನತವಾದ ಪಟ್ಟಣ ಸಿದ್ಧಪಡಿಸ್ತಾರೆ ದೇವರು. ಅದು ಎಂಥ ಪ್ರಕಾಶ ರೂಪವಾದಂದರೆ ವಜ್ರಕ್ಕಿನ್ನ ಪ್ರಕಾಶ ಅಂತ. ನೀನು ಯಾವುದೇ ಮೆಟಲ್ ಇಡು, ಮತ್ತೆ ವಜ್ರ ಅದು ಮಿನಿಗದಷ್ಟು ಆ ಪ್ರಕಾಶ ಕೊಡೋದಷ್ಟು ಯಾವುದು ಕೊಡೋದಿಲ್ಲ. ಅದ್ರ ಪ್ರಕಾಶನೇ ಬೇರೆ, ಅದು ಒಂದು ಬೆಳಕೆ ಬೇರೆ ಅದರದ್ದು. ಆ ರೀತಿ ಇರ್ತದಂತೆ ಆ ಪಟ್ಟಣ. ಇನ್ನು ಹೆಂಗಿರ್ತದೆ ಹೇಳೋದು. ಒಂದ್ಸರಿ ನಾವು ಊಹೆ ಮಾಡ್ಕೊಂಡ್ರು ಕೂಡ, ಪ್ರಭುವಾ ಯಾವಾಗಿನಿಂದ ಆ ಕಡೆ ಬರ್ತದೋ, ಯಾವಾಗ ನಮ್ಮೆಲ್ಲರ ಸಂಘನ ನಾವು ನಿಂತಲ್ಲಿ ಕರ್ಕೊಂಡಿರ್ತೀವೋ, ಆ ಪಟ್ಟಣ ನಾವು ಯಾವಾಗ ನೋಡ್ತೀವೋ. ಆಮೇನ್. ಹೌದಾ ಇಲ್ಲ? ಎಷ್ಟು ಉನ್ನತವಾದದ್ದು ಆಲ್ರೆಡಿ ಸಿದ್ಧಪಡಿಸ್ಯಾನ, ಮತ್ತೆ ಸಿದ್ಧಪಡಿಸಿ ಇಟ್ಟನ ನಮ್ಮ ಸಲುವಾಗಿ. ಮಾತು ಕೊಟ್ಟು ಮಾತು ತಪ್ಪೋ ದೇವರೆಲ್ಲ ಆಲ್ರೆಡಿ ಜೀವಗ್ರಂಥ ನಮ್ಮ ಹೆಸರು ಬರ್ದಾನ. ಆಮೇನ್. ಲಿಖಿತ ಮಾಡಿಟ್ಟನ. ಇನ್ನು ಆ ಪಟ್ಟಣ ನಾವು ಸೇರೋದೊಂದೇ ಬಾಕಿ ಇರೋದು. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಆ ಪಟ್ಟಣದಲ್ಲಿ ಬೀದಿಗಳು ಹೆಂಗದವ, 21ನೇ ಅಧ್ಯಾಯ 18ನೇ ವಚನ. ಆ ಪ್ರಾಕಾರವು ಸೂರ್ಯಕಾಂತಿ ಶಿಲೆಯಿಂದ ಆಮೇನ್. ಅದ್ರದ್ದು ಪ್ರಾಕಾರ ಐತಂತ. ಪ್ರಾಕಾರ ಅಂದ್ರೆ ಏನು? ಸುತ್ತ ಪ್ರಾಕಾರ ಆಗ್ತಾರಲ್ಲ, ಆ ಪ್ರಾಕಾರ ಹೆಂಗೈತಂತ, ಗಾಜಿನಂತಿದ್ವ ಬಂಗಾರ ಹೆಂಗ ಅದು ಮಿಣುಗ್ತಿರ್ತತೋ ಹಂಗ ಅಷ್ಟು ಸುಂದರವಾದ ಪ್ರಾಕಾರ ದೇವರು ಅದಕ್ಕೆ ಹಾಕೋಣಂತ. ಆಮೇನ್. ಅದೇ ರೀತಿಯಲ್ಲಿ 21ನೇ ಹೇಳ್ತಾನೆ ನೋಡು ಇನ್ನೊಂದು. 12 ಹೆಬ್ಬಾಗಿಲುಗಳು 12 ಮುತ್ತುಗಳಾಗಿದ್ದವು.
ಒಂದೊಂದು ಬಾಗಿಲು ಒಂದೊಂದು ಮುತ್ತಿನಿಂದ ಮಾಡಲ್ಪಟ್ಟಿತು. ಹಾ, ಪಟ್ಟಣದ ಬೀದಿಯು ಸ್ವಚ್ಛವಾದ ಗಾಜಿನಂತಿರುವ ಸೋಸಿದ ಬಂಗಾರವಾಗಿತ್ತು. ಆಮೆನ್. 12 ಬಾಗಿಲುಗಳಿದಾವಂತ. 12 ಬಾಗಿಲು ಕೂಡ ಹೆಂಗದವಂತ? ಹಾ, ಮುತ್ತು ವಜ್ರ ಬಂಗಾರ ಮುತ್ತು ಹೆಂಗಿರ್ತದೋ ಆ ರೀತಿ ಆ ಬಾಗಿಲುಗಳದಾವಂತ. ಅದ್ರದ್ದು ಬೀದಿ, ಅದ್ರದ್ದು ದಾರಿ ಹೆಂಗೈತಂತ? ಬಂಗಾರ ಅಂತ. ಅದು ಎಂಥ ಬಂಗಾರ? ಸೋಸಿದ ಬಂಗಾರ, ಅಂದರೆ ಪ್ಯೂರ್ ಗೋಲ್ಡ್. ಇವಾಗ ನಾವು ಯಾವುದಕ್ಕೇನ ಒಂದು ಫಂಕ್ಷನ್ ಹೋಗಿರ್ತೀವಿ ಅನ್ಕೋ, ಫಂಕ್ಷನ್ಗೆ ಹೋದಾಗ ನಮಗೊಂದು ರೆಡ್ ಕಾರ್ಪೆಟ್ ಹಾಕ್ಯಾರ ಅನ್ಕೋ, ಹೆಂಗಿರ್ತದಂದ್ರೆ ಅಸಲು ನಮ್ಮ ಸಲ ರೆಡ್ ಕಾರ್ಪೆಟ್ ಹಾಕ್ಯಾರಲ್ಲಪ್ಪ ಅನಿಸತ್ತೆ. ಹೌದಾ? ಒಂದು ರೆಡ್ ಕಾರ್ಪೆಟ್ ಹಾಕಿದ್ರೇನೆ ಎಷ್ಟೋ ಒಂಥರ ಸಂತೋಷ. ರೇ, ಇವ್ರು ಬರ್ತಾರ, ಇವ್ರ ಸಲ ರೆಡ್ ಕಾರ್ಪೆಟ್ ಹಾಕ್ಯಾರಂದ್ರೆ ಆ ವ್ಯಕ್ತಿಗೊಂದು ಗೌರವ. ಇಲ್ಲಿ ರೆಡ್ ಕಾರ್ಪೆಟ್ ಹಾಕಿದ್ರೇನೆ ಗೌರವ ಅಂದರೆ ಅಲ್ಲಿ ನಮ್ಮ ಸಲುವಾಗ ಬಂಗಾರದ ದಾರಿ ದೇವ್ರು ಸಿದ್ಧಪಡಿಸ್ತಾನ. ಟೋಟಲ್ ಬಂಗಾರ. ಆಮೆನ್. ಹಲ್ಲೆಲೂಯ. ಪ್ರಾಕಾರಗಳು ಹೆಂಗದಾವಂತ? ಎಲ್ಲ ಮುತ್ತಿನಂತೆ ಬಂಗಾರದಲ್ಲಿ ದೇವರು ಏರ್ಪಾಡು ಮಾಡ. ಅದೇ ರೀತಿಯಲ್ಲಿ ಅಲ್ಲಿ ಇನ್ನೊಂದು ಏನಿಲ್ಲ ಅಂತ ಗೊತ್ತಾ? ದೇವರ ಮಂದಿರನೇ ಇಲ್ಲ ಅಂತಲ್ಲಿ. ಏನಿಲ್ಲ ಅಲ್ಲಿ? ದೇವರ ಮಂದಿರ ಇಲ್ಲ. ಎದಕ್ಕಿಲ್ಲ ಅಂದರೆ ದೇವರೇ ನಮ್ಮ ಜೊತೆಗೆ ಅದನ್ನಲ್ಲಿ. ಆಮೆನ್. ಹಲ್ಲೆಲೂಯ. ನೋಡ್ರಿ, ಅದು ಕೂಡ 21, 22. ಹಾ, ದೇವಾಲಯವನ್ನು ನಾನು ಕಂಡಿಲ್ಲ. ಹಾ, ಹಾ, ಹಾ. ಆಮೆನ್. ಹಲ್ಲೆಲೂಯ. ಏನಾಗ್ಯಾರಂತ? ಆದೇ ದೇವಾಲಯ ಆಗ್ಯಾನ, ಅದೇ ನಮ್ಮ ಜೊತೆಗೆ ಅದಾನ. ಅದಕ್ಕೆ ಏನಂತ ಹೇಳ್ತಾನೆ ಗೊತ್ತಾ? ಸೊಲೊಮೋನ್ ಕೂಡ ಮಂದಿರ, ದೊಡ್ಡ ಮಂದಿರ ಕಟ್ಟಿಸ್ತಾನ. ಮಂದಿರ ಕಟ್ಟಿ ಮಂದಿರದಲ್ಲಿ ನೀನು ಹೆಂಗೆ ನಿವಸಿಸ್ತೀಯಪ್ಪ? ಮನುಷ್ಯರು ಮಾಡಿರೋಂಥ ಮಂದಿರದಲ್ಲಿ ನೀನು ಹೆಂಗೆ ನಿವಸಿಸ್ತಿ? ಆಕಾಶ ಮಹಾಕಾಶ ಅಸಲು ನೀನು ಪಟ್ಟಜಾಲನೇ దేవుడు. ನೀನು ಈ ಮಂದಿರದಲ್ಲಿ ಹೆಂಗೆ ನಿವಾಸಿಸ್ತೀಯ ಅಂತ ಅರ್ಥ. ಪೌಲ್ ಇನ್ನೊಂದು ಏನಂತಾನೆ ಗೊತ್ತಾ? ನಾವೇ ದೇವರಿಗೆ ಆಲಯ ಆಗಿರೋದು. ಆಮೆನ್. ಹೌದಾ ಇಲ್ಲ? ನಾವೇ ದೇವರಿಗೆ ಆಲಯ ಆಗಿವಿ. ನಿತ್ಯ ದೇವರು ನಮ್ಮ ಜೊತೆಗಿರ್ತಾನ. ನಾವು ದಿನಾ ದೇವ್ರನ್ನ ಮುಖಾಮುಖಿಯಾಗಿ ಮಾತಾಡ್ತೀವಿ. ನಾವು ದಿನಾ ದೇವ್ರ ಹತ್ರ ನಾವು ಸಂಭಾಷಿಸ್ತೀವಿ. ದೇವ್ರ ನಮ್ಮ ಹತ್ರ ಸಂಭಾಷಿಸ್ತಾನ. ದೇವ್ರ ನಮ್ಮ ಹತ್ರ ಮಾತಾಡ್ತಾನ. ಹೆಂಗಿರ್ತದಂದ್ರೆ, ಇವಾಗ ನೋಡ್ರಿ, ನಾವು ಜಸ್ಟು ದೇವ್ರ ನಮ್ಮ ಹತ್ರ ಮಾತಾಡಿದ್ರೆ ಎಷ್ಟು ಸಂತೋಷ ಪಡ್ತೀವಿ ನಾವು. ವಾಕ್ಯ ರೂಪದಲ್ಲಿ ಮಾತಾಡಿದ್ರೆ, ಇಲ್ಲಾಂದ್ರೆ ಕನಸು ಮುಖಾಂತರ ದೇವ್ರು ನಮ್ಮ ಹತ್ರ ಮಾತಾಡಿದಾಗ, ದರ್ಶನ ಮುಖಾಂತರ ನಮ್ಮ ಹತ್ರ ದೇವ್ರು ಮಾತಾಡಿದಾಗ ಎಷ್ಟು ಸಂತೋಷ ಪಡ್ತೀವಲ್ಲ ನಾವು. ದೇವ್ರ ನನ್ನ ಹತ್ರ ಮಾತಾಡ್ದ, ದೇವ್ರ ನನ್ನ ಹತ್ರ ಮಾತಾಡ್ದ, ಅದು ಎಷ್ಟು ಆನಂದ. ಅದು ಅಲ್ಲಿ ನಿತ್ಯ ನಮ್ಮ ಮುಂದಿನ ದೇವ್ರು ಇರ್ತಾನ, ನಮ್ಮ ಹತ್ರ ಮಾತಾಡ್ತಾನ, ನಮ್ಮನ್ನು ಬಗಲಿಗೆ ಕುಂದಿರ್ಸ್ಕೊಂತಾನ, ನಮ್ಮೇಲೆ ಕೈ ಹಾಕ್ತಾನ, ಕೈ ಹಾಕಿ ನಮ್ಮ ಜೊತೆಗೆ ತಿರುಗ್ತಾನ. ಹೆಂಗಿರ್ತದೆ ಗೊತ್ತಾ? ಅದು ಅಲ್ಲಿ ದೇವಾಲಯ ಇರೋದಿಲ್ಲ, ಆತೇ ನಮ್ಮ ಜೊತೆಗೆ ಇರ್ತಾನ. ನೆನ್ಸ್ಕೊಂಡ್ರೆ ನಾವು, ಏನಪ್ಪ ದೇವ್ರು ನಮ್ಮ ಜೊತೆ ಇರೋದೇನು? ಯಾರತ? ಸೃಷ್ಟಿಕರ್ತ, ಸಮಸ್ತನ ಸೃಷ್ಟಿ ಮಾಡಿರೋಂಥ ಸೃಷ್ಟಿಕರ್ತ, ಸರ್ವಾಧಿಕಾರಿ, ಅತ್ಯುನ್ನತ ಸಿಂಹಾಸನ ಮೇಲೆ ಆಸೀನನಾಗಿ ಕುಂತಿರುವಂಥ ದೇವರು, ಸರ್ವಶಕ್ತಿವಂತನು, ಮಹಾಪರಿಶುದ್ಧನು. ಆಮೆನ್. ಆತ ನಮ್ಮ ಜೊತೆಲಿ, ನಮ್ಮ ಪಕ್ಕಕ್ಕೆ, ನಮ್ಮ ಹತ್ರ ಇದ್ದು, ನಮ್ಮ ಹತ್ರ ಮಾತಾಡಿ, ತನ್ನ ಸಿಂಹಾಸನ ಮೇಲೆ ನಮ್ಮನ್ನು ಕುಂದಿರ್ಸ್ಕೊಂತಾನೆ. ಆಮೆನ್. ಹಲ್ಲೆಲೂಯ. ನೋಡ್ರಿ, ಎಷ್ಟು ಕೃಪೆ ಅಲ್ಲ. ಅದೇ ರೀತಿಯಲ್ಲಿ ಆ ಪರಲೋಕ ಪಟ್ಟಣದಾಗ ಇನ್ನೂ ಏನಾಯ್ತಪ್ಪ ಅಂತ ಹೇಳಿದ್ರೆ, ಆ ನೂತನ ಯೆರೂಸಲೇಮ್ ಪಟ್ಟಣದಲ್ಲಿ ಅಲ್ಲಿ ನಮಗೆ ಜೀವವೃಕ್ಷ ಫಲ ಕೂಡ ದೇವ್ರು ನಮ್ಮ ಸಲುವಾಗಿ ಅಲ್ಲಿ ಸಿದ್ಧಪಡಿಸ್ತಾರೆ. 22ನೇ ಅಧ್ಯಾಯ 1-2ನೇ ವಚನ ಓದ್ರಿ. ಜೀವವೃಕ್ಷ ಇತ್ತು. ಆಮೆನ್. ಆಮೆನ್. ಏನಂತ? ಅಲ್ಲಿ ಜೀವವೃಕ್ಷ ಫಲ ಐತಂತ, ಅದು ಫಲ ಕೊಡ್ತದಂತ. ಈ ಜೀವವೃಕ್ಷ ಫಲ ಅಂದ್ರೆ ಏನು? ಅದು ತಿಂದರೆ ಸಾವಿರೋದಿಲ್ಲ, ನಿತ್ಯವೂ ಜೀವಿಸ್ತೀವಿ. ಅದಕ್ಕೆ ನಿತ್ಯವೂ ನಾವು ಆತನೊಂದಿಗೆ ಜೀವಿಸಕ ತಾನೇನು ಮಾಡೋಣ? ಜೀವವೃಕ್ಷ ಫಲ ಎಲ್ಲ ಇಟ್ಟನ. ಅದಕ್ಕೆ ಹೇಳ್ತಾನ, ಆದಾಮ ಕೂಡ ಈ ಜೀವವೃಕ್ಷ ಫಲ ಕೂಡ ಅಲ್ಲಿ ಏದನ್ ತೋಟನಾಗ ಇಟ್ಟಿರ್ತಾನ.
ಈ ಒಂದು ಇದನ್ನ ತಿನ್ಬೇಡಪ್ಪ, ಇದ್ರ ತಿಂದ್ರೆಗಿನ ನೀನು ಸಾವು ಹೊಂದ್ತಿ, ನೀನು ಪಾಪ ನಿನ್ನಲ್ಲಿ ಬರ್ತದೆ ಅಂತ ಹೇಳಿರ್ತಾನೆ. ಇದನ್ನ ತಿಂತಾನ. ಇದು ತಿಂದ ಮೇಲೆ ಯಾವಾಗಾದ್ರೂ ಆದ ಮೇಲೆ ಪಾಪ ಬರ್ತತೋ, ದೇವ್ರ ಏನ್ ಮಾಡ್ತಾನ, ಇವನು ಮತ್ತೆ ಈ ಜೀವರಕ್ಷ ಫಲ ಕೂಡ ತಿಂದು ಮತ್ತೆ ಇವನು ಜೀವಂತವಾಗಿರ್ತಾನೇನೋ. ಜೀವಂತವಾಗಿ ಅದೇನಂದ್ರೆ ಇನ್ನು ಪಾಪ ಇನ್ನಲ್ಲೇ ನಿವಾಸಿಸ್ತದೆ. ಅದಕ್ಕೆ ಇವನು ಫಸ್ಟ್ ಹೊರಗೆ ಹಾಕ್ಬೇಕಂತ ಹೇಳಿ ದೇವ್ರ ಏನು ಮಾಡ್ತಾನೆ, ಹೊರಗೆ ಹಾಕ್ತಾನೆ. ಅಲ್ಲಿ ಜೀವವೃಕ್ಷ ಫಲ ಐತೆ. ಅದೇ ರೀತಿಯಲ್ಲಿ ನಾನು FSC ಸಂಘಕ್ಕೆ ಹೇಳ್ತಾನೆ, ನೀನು ಮೊದಲ ಪ್ರೀತಿ ನೀನು ಕಳ್ಕೊಂಡಿಯಲ್ಲ, ಅದನ್ನ ಎಲ್ಲಿ ನೀನು ಕಳ್ಕೊಂಡಿಯೋ ಅದನ್ನ ಮತ್ತೆ ನೀನು ಗುರ್ತು ಮಾಡ್ಕೊಂಡು, ಎಲ್ಲಿ ಬಿದ್ದೀಯೋ ಅಲ್ಲಿ ನೀನು ಗುರ್ತು ಮಾಡ್ಕೊಂಡು ಮತ್ತೆ ಎದ್ದು ನಿಂತ್ಕೊಂಡ್ರೆ ನಾನು ಏನು ಮಾಡ್ತೀನಿ ಅಂದರೆ ಪರದೇಶನಲ್ಲಿರುವಂಥ ಜೀವವೃಕ್ಷ ಫಲ ನಾನು ನಿನಗೆ ಕೊಡ್ತೇನೆ ಅಂತ. ಆಮೇನ್, ಹಲ್ಲೆಲೂಯಾ. ಅರ್ಥ ಆಯ್ತಾ? ಫಸ್ಟಿಗೆ ಎಲ್ಲೈತದು? ಏದೇನು ತೋಟನಲ್ಲಿ ಐತೆ. ಆಮೇಲೆ ಎಲ್ಲೈತದು? ಪರದೇಶನಲ್ಲಿ ಐತೆ. ಇವಾಗ ಏನು ಮಾಡೋಣ, ಅದನ್ನು ಪರಲೋಕದಲ್ಲಿ ನೂತನ ಯೆರೂಸಲೇಮ್ ಪಟ್ಟಣದ ಅಲ್ಲಿ ಪರಲೋಕದಲ್ಲಿ ಸಿದ್ಧಪಡಿಸಿ ಅದು ನಮ್ಮ ಸಲ ತಗೊಂಡು ಅದ್ರಾಗ ಏನಿಟ್ಟನ, ಜೀವವೃಕ್ಷ ಫಲ ಇಟ್ಟನ. ಆಮೇನ್. ಅದು ನಾವು ಅದನ್ನು ಭುಜಿಸಿದಾಗ ನಿತ್ಯವೂ ಅದರೊಂದಿಗೆ ನಾವು ಜೀವಿಸ್ತಾನೇ ಇರ್ತೀವಿ. ಮತ್ತು ನಾವು ಆತ್ಮರೂಪನಾಗ ಇರ್ತೀವಲ್ಲ, ನಾವು ಹೆಂಗೆ ತಿಂತೀವಿ ಅಂದರೆ ಆತ್ಮರೂಪದಾಗ ಇರೋದಿಲ್ಲ, ನಾವು ಶರೀರದಲ್ಲೇ ಇರ್ತೀವಿ. ಅದೆಂಥ ಶರೀರ ಅಂದರೆ ಮಹಿಮ ಶರೀರ. ಮತ್ತು ಅಲ್ಲಿ ಹೊಟ್ಟೆ ಹಸೋದಿಲ್ಲ ಏನಿಲ್ಲ ಅಂತ ಐತಲ್ಲ. ಮತ್ತು ನಾವು ಹೆಂಗೆ ತಿಂತೀವಿ ಅಂದರೆ ಹೊಟ್ಟೆ ಹಸೋದಿಲ್ಲ, ಬಟ್ ನಾವು ತಿಂತೀವಿ. ಇವಾಗ ನಾವು ಹೆಂಗೆ ಹೊಟ್ಟೆ ಹಸತ್ತೆ ನಮಗೆ ಇವಾಗ ಹಂಗೆ ಹೊಟ್ಟೆ ಹಸೋದಿಲ್ಲ ಅಲ್ಲಿ. ಅದು ಮಹಿಮ ಶರೀರ ಅದು. ಬಟ್ ಆ ಫಲಗಳು ಏನು ಅಲ್ಲಿ ದೇವರಲ್ಲಿ ಸಿದ್ಧಪಡಿಸ್ತಾನೆ, ಆ ಫಲಗಳು ನಾವು ತಿಂತೀವಿ. ಅದಕ್ಕೆ ಹೇಳ್ತೀನಿ ಗೊತ್ತಾ, ನೀವೆಲ್ಲ ನನ್ನ ಹತ್ರ ವಿಂದು ಸಿದ್ಧಪಡಿಸ್ತೀನಿ ನಾನು ನಿಮಗೆ ಅಂದನು. ಆಮೇನ್. ಹೆಂಗೆ ಸಿದ್ಧಪಡಿಸ್ತಾನಂದರೆ ನಾವು ಮಹಿಮ ಶರೀರಾಗಿ ಇರ್ತೀವಿ. ಅದು ಆನಂದಕರವಾಗಿ ಸಂತೋಷಕರವಾಗಿ ಇರಾಗ ದೇವರಲ್ಲಿ ನಮಗೆ ಮಹಿಮ ಶರೀರ ಕೊಟ್ಟನು. ಆ ಶರೀರಾಗಿ ಇರ್ತೀವಿ కాబట్టి ನಮಗೇನು ಹೊಟ್ಟೆ ಹಸೋದಿಲ್ಲ, ದುಃಖ ಇರೋದಿಲ್ಲ, ಕಣ್ಣೀರು ಇರೋದಿಲ್ಲ. ಅದೆಲ್ಲ ಮಹಿಮೆ. ಅದಕ್ಕೆ ಆದಾಮ್ ಫಸ್ಟ್ ಮಹಿಮ ಶರೀರನೇ ಧರಿಸ್ಕೊಂಡಿದ್ದು. ಆಮೇಲೆ ಪಾಪ ಯಾವಾಗ ಬಂತು, ಇನ್ನು ಏನಾಯಿತು, ಮರಣ ಬಂತು. ಆದರೆ ಆದಾಮನ ಮಣ್ಣಲ್ಲಿದ್ದೇ ಸೃಷ್ಟಿ ಮಾಡೋಣ. ಆದರೆ ನಮ್ಮನ್ನು ಈ ಮಣ್ಣು ದೇಹನ ತೆಗೆದು ಟೋಟಲ್ ಮಹಿಮ ಶರೀರವಾಗಿದ್ದೇವೆ ನಮ್ಮನ್ನು ಎದ್ದಾಳಿಸ್ತಾರೆ. ಆಮೇನ್. ಅದು ಹೆಂಗೆ ಪುನರುತ್ಥಾನ ಎದ್ದಾನಂಗೆ ನಮ್ಮನ್ನು ಕೂಡ ಪುನರುತ್ಥಾನ ಎದ್ದಾಳಿಸ್ತಾರೆ. ಅಲ್ಲಿದ್ದಾಗ ಹೆಂಗಿರ್ತದೆ ಗೊತ್ತಾ, ಹೊಟ್ಟೆ ಹಸಿವು ಇರೋದಿಲ್ಲ, ಬಟ್ ಜೀವವೃಕ್ಷ ಫಲ ದೇವ್ರು ನಮಗೆ ಕೊಡುತ್ತಾನೆ. ಆಮೇನ್, ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಆ ಪಟ್ಟಣ ಹೆಂಗಿರ್ತದಪ್ಪ ಅಂತಂದರೆ ಪರಿಪೂರ್ಣವಾಗಿ ಪರಿಶುದ್ಧವಾದ ಪಟ್ಟಣವಾಗಿರ್ತದೆ. ನೋಡ್ರಿ 21, 27. ಅದರಲ್ಲಿ ಹಾಂ, ಕೊಲೆಯಾದದ್ದೊಂದೂ ಸೇರುವುದು, ಒಳ್ಳೆಯಾದದ್ದು ಒಂದು ಕೂಡ ಸೇರೋದಿಲ್ಲ ಅಂತ. ಅಸಹ್ಯವಾದದ್ದನ್ನು, ಹಾಂ ಸುಳ್ಳಾದದ್ದನ್ನು ಹಾಂ ನಡೆಸುವವನು ಸೇರುವುದಿಲ್ಲ. ನಡೆಸುವವನೂ ಸೇರುವುದಿಲ್ಲ. ಯಜ್ಞದ ಕುರಿಯಾದಾತನ ಹಾಂ, ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿವೆಯೋ ಹಾಂ, ಅವ್ರು ಮಾತ್ರ ಅವ್ರು ಮಾತ್ರ ಸೇರ್ತಾರ. ಈ ದುಷ್ಟನ ಕಡೆ ಇರೋರು, ದುಷ್ಟನ ಸಹವಾಸದಲ್ಲಿರೋರು, ಅವ್ರು ಯಾರು ಕೂಡ ಅಲ್ಲಿ ಇರೋದಿಲ್ಲ. ಕೆಡುಕರು ಇರೋದಿಲ್ಲ, ಸುಳ್ಳೆಲ್ಲರು ಇರೋದಿಲ್ಲ. ಅಲ್ಲಿ ಹೆಂಗಿರ್ತದಂತ ಪರಿಪೂರ್ಣವಾಗಿ ಪರಿಶುದ್ಧ ಪಟ್ಟಣ ಅದು. ಯಾಕಂದ್ರೆ ಜೀವಗ್ರಂಥದಲ್ಲಿ ಯಾರ ಹೆಸರು ಇರ್ತದ ಅವ್ರು ಮಾತ್ರ ಅಲ್ಲಿ ಇರ್ತಾರ. ಆಮೇನ್. ಇವಾಗೆಲ್ಲ ನಾವು ಬಾಪ್ಸನ್ ತಗೊಂಡು ಯೇಸು ನಂಬಿ ವಿಶ್ವಾಸಲಿದ್ದ ನಾವು ತನ್ನ ರಕ್ತಲಿದ್ದ ನಾವು ತೊಳೆಯಲ್ಪಟ್ಟಿವಿ. ನಾವೆಲ್ಲರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗಿವಿ. ಇವು ನಮ್ಮ ಹೆಸರುಗಳೆಲ್ಲ ಎಲ್ಲಿ ಬರೆಯಲ್ಪಟ್ಟವ? ಜೀವಗ್ರಂಥದಲ್ಲಿ ಹೆಸರು ಬರೆಯಲ್ಪಟ್ಟವ. ನಾವೆಲ್ಲರೂ ಆ ಪಟ್ಟಣಗೆ ಅರ್ಹರು. ಯಾರಲಿದ್ದ ಅರ್ಹರು? ಯೇಸು ಸ್ವಾಮಿಲಿದ್ದ ಅರ್ಹರು. ಹೆಂಗೆ ನಮಗೆ ಗೇಟ್ ಪಾಸು? ಕ್ರಿಸ್ತ ರಕ್ತಲಿದ್ದ ನಮಗೆ ಗೇಟ್ ಪಾಸ್. ಬೇರೆ ಯಾರಿಗೂ ಕೂಡ ಅಲ್ಲಿ ಎಂಟ್ರಿ ಇಲ್ಲ. ದುಷ್ಟನು ಕೂಡ ಇಲ್ಲ, ಕೆಡುಕನು ಕೂಡ ಇಲ್ಲ. ಸುಳ್ಳಾದದ್ದನ್ನು ನಡೆಸುವವನು ಸೇರುವುದಿಲ್ಲ. ನಡೆಸುವವನಂದು ಯಾರು ನಡೆಸ್ತಾರ? ಅಪವಾದೇ ನಡೆಸೋದು, ಸಾತಾನೇ ನಡೆಸೋದು. ಅವನೇ ಅಲ್ಲಿ ಅದ್ರಾಗ ಸೇರೋದಿಲ್ಲ. ಇನ್ನು ಟೋಟಲ್ ಎಂಥ ಪ್ರಪಂಚ ಇರ್ತದೆ? ಮಹಿಮೆ ಪ್ರಪಂಚ ಅದು. ಆಮೇನ್. ದೇವರ ಮಹಿಮೆಲಿದ್ದ ತುಂಬಿರುವಂಥ ಪ್ರಪಂಚ ಅದು. ಅದೇ ರೀತಿಯಲ್ಲಿ ಅಲ್ಲಿ ಇನ್ನೊಂದು ಏನು ಗೊತ್ತಾ, ಅಲ್ಲಿ ಸೂರ್ಯನಿರೋದಿಲ್ಲ, ಚಂದ್ರನಿರೋದಿಲ್ಲ. ಬೆಳಕು ಯಾರಪ್ಪ ಅಂತ ಹೇಳಿದ್ರೆ ಯೇಸು ಸ್ವಾಮಿನೇ ಬೆಳಕಲ್ಲಿ, ದೇವರೇ ಬೆಳಕಲ್ಲಿ. 21, 23, 24. ಬೆಳಕು ಬರುವುದಕ್ಕಾಗಿ ಹಾಂ, ಸೂರ್ಯನಾಗಲಿ ಚಂದ್ರನಾಗಲಿ ಬೇಕಾಗಿಲ್ಲ. ಅದಕ್ಕೆ ದೇವರ ಪ್ರಭಾವವೇ ಬೆಳಕನ್ನು ಕೊಟ್ಟಿತು. ಆಮೇನ್. ಯಜ್ಞದ ಕುರಿಯಾದಾತನೇ ಅದರ ದೀಪವು. ಆಮೇನ್, ಹಲ್ಲೆಲೂಯಾ. ಅದರ ಬೆಳಕಿನಿಂದ ಸರ್ವ ಜನಾಂಗದವರು ಸಂಚಾರ ಮಾಡುವರು. ಭೂರಾಜರು ತಮ್ಮ ವೈಭವವನ್ನು ಅಲ್ಲಿಗೆ ತರುವರು. ಹಲ್ಲೆಲೂಯಾ. ನೋಡ್ರಿ ಎಂತ ಒಂದು ಪಟ್ಟಣ ಅಂದ್ರೆ ಇದು. ಅಲ್ಲಿ ಸೂರ್ಯನಾಗ್ಲಿ
ಚಂದ್ರನಾಗಲಿ ಇರೋದಿಲ್ಲ ಅಂತ. ಇವಾಗ ಸೂರ್ಯನ ಇಲ್ಲಾಂದ್ರೆ ನಾವು ಇಲ್ಲಿ ಜೀವಿಸೋಕ್ಕಾಗ್ತಾ? ಆಗೋದಿಲ್ಲ. ಪ್ರಾಣಿ ಕೂಡ ಸೂರ್ಯ ಬೆಳಕಿಲ್ಲ ಅಂದರೆ ಇಲ್ಲಿ ಜೀವಿಸೋಕೆ ಆಗೋದಿಲ್ಲ. ಆದರೆ ಅಲ್ಲಿ ಸೂರ್ಯನ ಕೂಡ ಇರೋದಿಲ್ಲ ಅಂತ, ಚಂದ್ರನ ಕೂಡ ಇರೋದಿಲ್ಲ ಅಂತ. ಈ ಸೂರ್ಯನ ದೇವರು ಸೃಷ್ಟಿ ಮಾಡೋಣ. ಇನ್ನು ಆತನ ಎಷ್ಟು ಪ್ರಕಾಶ ರೂಪವಾಗಿರ್ತಾನ? ಸೂರ್ಯನೇ ಇಷ್ಟು ಬೆಳಕು ಕೊಡ್ತಾನಂದ್ರೆ ಸೂರ್ಯನ ಸೃಷ್ಟಿ ಮಾಡುವಂಥ ಸೃಷ್ಟಿಕರ್ತನು ಆತನ ಎಷ್ಟು ಪ್ರಕಾಶ ರೂಪವಾಗಿರ್ತಾನೆ. ಆತನ ಪ್ರಕಾಶ ಹೆಂಗಿರ್ತದ ಅಂತ ಹೇಳಿದ್ರೆ ಪಟ್ಟಣ ಎಲ್ಲ ತುಂಬಿರ್ತದಂತ. ಆಮೇಲೆ ಪಟ್ಟಣ ಎಲ್ಲ ಆತನ ಪ್ರಕಾಶ ರೂಪ ಆ ಒಂದು ಬೆಳಕಿನಿಂದ ತುಂಬಲ್ಪಟ್ಟಿರುತ್ತೆ. ಆ ಬೆಳಕು ಹೆಂಗಿರ್ತಂದ್ರೆ ಇವಾಗ ನಮಗೆ ಫುಲ್ ಹೀಟ್ ಬಂದರೆ ನೋವಾಗೋದು ಆ ರೀತಿ ಅಲ್ಲ. ಅದು ಮೈಮೆ ಬೆಳಕದು. ಆಮೇಲೆ ಆ ಬೆಳಕಿನಲ್ಲೇ ಸಂಚರಿಸ್ತೀವಂತ ನಾವು, ಆ ಬೆಳಕಿನಲ್ಲೇ ತಿರುಗ್ತೀವಂತ ನಾವು. ಹೆಂಗೆ ನಾವು ಸೂರ್ಯನ ಇಲ್ಲಂದ್ರೆ ನಾವು ಬದುಕೋದಿಲ್ಲೋ, ಅಲ್ಲಿ ಕೂಡ ಆ ಸೂರ್ಯ ಕಾಂತಿ ಇಲ್ಲಂದ್ರೆ ನಾವು ಅಲ್ಲಿ ಇರೋಕ್ಕಾಗಲ್ಲ. ಆತನ ಕಾಂತಿನಲ್ಲೇ ನಾವು ಜೀವಿಸ್ತಿರ್ತೀವಿ. ಆಮೇಲೆ ಲಾಸ್ಟ್ ಇದು ಹೆಂಗಪ್ಪ ಇದನ್ನ ಪಟ್ಟಣನ ಕಟ್ಟಣ ಅಂತ ಹೇಳಿದ್ರೆ ಇದಕ್ಕೆ ಕೂಡ ಒಂದು ಕೊಳತೆಗಳದಾವ ನೋಡ್ರಿ. 21:16 ಪಟ್ಟಣವು ಹಾಂ ಚೌಕವಾಗಿದೆ, ಚೌಕವಾಗಿದೆ. ಅದರ ಉದ್ದವು ಹಾಂ, ಅದರ ಅಗಲದಷ್ಟಿದೆ. ಅದರ ಉದ್ದವು ಅದರ ಚೌಕವಾಗಿದೆ ಅಂದ್ರೆ ಏನು ಗೊತ್ತಾ? ಏನು? ಹಾಂ, ಸ್ಕ್ವೇರ್, ಕ್ಯೂಬ್. ಅರ್ಥ ಆಯ್ತಾ? ಅಂದರೆ ಈ ಕಡೆ ಎಷ್ಟು ಅಳತೆ ಇರ್ತದೋ ಈ ಕಡೆ ಡೈರೆಕ್ಷನ್ ಕೂಡ ಅಷ್ಟೇ ಇರುತ್ತೆ. ಮೇಲೆ ಎಷ್ಟು ಅಳತೆ ಇರ್ತದೋ ಕೆಳಗೆ ಕೂಡ ಅಷ್ಟೇ ಅಳತೆ, ಈಕ್ವಲ್. ಈ ಈಕ್ವಲ್ ಅಳತೆ ಪಠಣ ಐತಂತ. ಈ ಪಠಣ ಹೆಂಗೈತಂದ್ರೆ ಈಕ್ವಲ್ ಎಲ್ಲಿರ್ತದಂದ್ರೆ ದೇವರು ಮೋಶೆಗೆ ಪ್ರತ್ಯಕ್ಷದ ಗುಡಾರ ಕಟ್ಟಂತ ಹೇಳುವಾಗ ಆವರಣ ಕೊಳತೆ ಆಗ್ತಾನ, ಪರಿಶುದ್ಧ ಸ್ಥಳದಲ್ಲಿ ಕೊಳತೆ ಆಗ್ತಾರ, ಅತಿ ಪರಿಶುದ್ಧ ಸ್ಥಳದಲ್ಲಿ ಇರ್ತಲ್ಲ, ಆ ಅತಿ ಪರಿಶುದ್ಧ ಸ್ಥಳ ಎಲ್ಲ ಈಕ್ವಲ್ ಇರ್ತದೆ ನಮಗೆ. ಆಮೇಲೆ ಆ ಅತಿ ಪರಿಶುದ್ಧ ಸ್ಥಳ ಎಲ್ಲದಲ್ಲಿ ಈಕ್ವಲ್ ಇರುತ್ತೆ. ಆ ಅತಿ ಪರಿಶುದ್ಧ ಸ್ಥಳದಾಗ ಯಾರು ಹೋಗ್ಬೇಕಪ್ಪ ಅಂತ ಹೇಳಿದ್ರೆ ಮಹಾಯಾಜಕರು, ಪ್ರಧಾನ ಯಾಜಕನು ಮಾತ್ರ ಅದ್ರಾಗ ಹೋಗ್ಬೇಕು. ಪ್ರಧಾನ ಯಾಜಕನೇ ಹೋಗ್ಬೇಕು. ಅವನು ಕೂಡ ಸರಿಯಾಗಿದ್ದು ಎಲ್ಲ ರೀತಿಯಲ್ಲಿ ಕರೆಕ್ಟ್ ಇದ್ದು ದೇವ್ರಲ್ಲಿ ಯಥಾರ್ಥವಾಗಿ ಜೀವಿಸಿ ಕ್ಷಮಾಪಣೆ ಕೇಳಿ ಅದ್ರಾಗ ಎಂಟ್ರಿ ಆಗ್ಬೇಕು. ಇಲ್ಲಾಂದ್ರೆ ಅವನು ಕೂಡ ಅಲ್ಲಿ ಬದುಕಕ್ಕೆ ಚಾನ್ಸ್ ಇಲ್ಲ. ಅಂತ ಒಂದು ಅತಿ ಪರಿಶುದ್ಧ ಸ್ಥಳ ಅದು. ಅಂಥ ಅತಿ ಪರಿಶುದ್ಧ ಸ್ಥಳನ ದೇವರು ಒಂದು ಪಟ್ಟಣ ಮಾಡೋಣ. ಆಮೇಲೆ ಆ ಪಟ್ಟಣ ಮಾಡಿ ಆ ಅತಿ ಪರಿಶುದ್ಧ ಸ್ಥಳದಲ್ಲಿ ನಮ್ಮನ್ನೆಲ್ಲರನ್ನೂ ಕೂಡ ಅತಿ ಪರಿಶುದ್ಧ ಸ್ಥಳದಲ್ಲಿ ದೇವರು ನಮ್ಮನ್ನು ನಡೆಸ್ತದೆ. ನಾವೆಲ್ಲರೂ ಆ ಅತಿ ಪರಿಶುದ್ಧ ಸ್ಥಳಕ್ಕೆ ನಾವು ಯೋಗ್ಯರು. ಅವು ಪ್ರಧಾನ ಯಾವ್ದಕ್ಕೂ ಮಾತ್ರ ಓದ್ತಿದ್ದ. ನಮ್ಮನ್ನೆಲ್ಲರನ್ನೂ ಕೂಡ ಅದರಾಗ ಯೋಗ್ಯರಾಗಿ ಮಾಡೋಣ. ಅದು ಬರೇ ಒಂದು ಪ್ಲೇಸ್ ಆಗಲ್ಲ, ಒಂದು ಪಟ್ಟಣಾಗ ಮಾಡೋಣ. ಅತಿ ಪರಿಶುದ್ಧ ಸ್ಥಳನೇ ಒಂದು ಪಟ್ಟಣಾಗ ಮಾಡೋಣ. ಅತಿ ಪರಿಶುದ್ಧ ಸ್ಥಳದಾಗ ಯಾರ ಇರ್ತಾರೆ? ಮಂದಸ ಇರ್ತದೆ. ಮಂದಸ ಅಂದ್ರೇನೆ ದೇವರು. ಆ ಪಟ್ಟಣದಾಗ ಯಾರು ಇರ್ತಾರಪ್ಪ ಅಂತಂದ್ರೆ ದೇವ್ರು ಇರ್ತಾನೆ. ಆತ ಹೆಂಗಿರ್ತಾನೆ ಅಂದರೆ ಪ್ರಕಾಶ ರೂಪವಾಗಿರ್ತಾನೆ. ಆತೇ ಬೆಳಕಾಗಿರ್ತಾನೆ. ಅಂಥ ಒಂದು ಪ್ರಕಾಶ ರೂಪವಾದ ಅತಿ ಪರಿಶುದ್ಧ ಆ ಪಟ್ಟಣದಲ್ಲಿ ದೇವರು ನಮ್ಮನ್ನು ಸೇರಿಸನು. ಆಮೇಲೆ ನಿತ್ಯವೂ ಆತನೊಂದಿಗೆ ಜೀವಿಸುವಂತೆ ಕೃಪೆ ದೇವರು ನಮಗೆ ಅನುಗ್ರಹಿಸು. ನೋಡ್ರಿ, ಮೊದಲನೇದಾಗಿ ಏನು ಕೊಟ್ಟನ? ಎಲ್ಲಿ ಪಟ್ಟಣ ಸ್ಟಾರ್ಟ್ ಮಾಡೋಣ? ಅದನ್ನು ಪರಲೋಕದಲ್ಲಿ ಅದನ್ನು ಸ್ಟಾರ್ಟ್ ಮಾಡೋಣ. ಅದನ್ನ ಎಲ್ಲಿ ತಗೊಂಬರ್ತಾನ? ಭೂಲೋಕ. ಭೂಮಿ ಏನಾಗುತ್ತೆ? ನೂತನ ಭೂಮಿ ನೂತನ ಆಕಾಶ ಆಗಿ ಭೂಮಿ ಮೇಲೆ ಆ ನೂತನ ಯಶನ ಪಟ್ಟಣ ತಗೊಂಬರ್ತಾನೆ. ತಗೊಂಬಂದು ಏನು ಮಾಡ್ತಾನ? ನಮ್ಮ ಹತ್ರ ಆದ ನಿವಾಸಿಸ್ತಾನೆ. ನಮ್ಮ ಹತ್ರ ನಿವಾಸಿಸಿ ಏನು ಮಾಡ್ತಾನೆ? ಅಲ್ಲಿ ಏನೈತೆ? ಅಲ್ಲಿ ಕಣ್ಣೀರಿಲ್ಲ, ದುಃಖ ಇಲ್ಲ, ಮರಣ ಇಲ್ಲ, ಗೋಳಾಟ ಇಲ್ಲ. ನಿತ್ಯವೂ ಸಂತೋಷಕರವಾಗಿರುವಂಥ ಪಟ್ಟಣನ ಅಲ್ಲಿ ಮಾಡೋಣ. ಅದೇ ರೀತಿಯಲ್ಲಿ ಅದು ಪ್ರಾಕಾರಗಳು ಹೆಂಗದವಲ್ಲಿ ಮುತ್ತು ರತ್ನಗಳು ಆ ರೀತಿಯಲ್ಲಿ ದೇವರಲ್ಲಿ ಅದನ್ನು ಮಾಡೋಣ. ಅದರ ಬೀದಿಗಳು ಏನು ಮಾಡಿ? ಬಂಗಾರದ ಬೀದಿಗಳು ಅದಾವೆ. ಅದೇ ರೀತಿಯಲ್ಲಿ ಅದೇನಿಲ್ಲ, ದೇವರ ಮಂದಿರ ಇಲ್ಲ. ಎದಕ್ಕೆ? ದೇವರೇ ನಮ್ಮ ಹತ್ರ ನಿವಾಸಿಸ್ತಾನೆ. ಅದಕ್ಕೆ ನಾನು ನಿಮ್ಮ ಮಧ್ಯದಲ್ಲಿ ಬಂದು ನಾನು ನಿವಾಸಿಸ್ತೀನಿ ಅಂತ ಹೇಳೋಣ. ಅದೇ ರೀತಿ ನಮ್ಗೆ ಏನು ತಿನ್ನೋಕೆ ಕೊಡ್ತಾನೆ? ಅಲ್ಲಿ ಜೀವವೃಕ್ಷ ಫಲ ಕೂಡ ಕೊಡ್ತಾನೆ. ಅದು ತಿಂದಾಗ ನಿತ್ಯವೂ ನಾವು ಜೀವಿಸ್ತೀವಿ, ನಿತ್ಯವೂ ಆತನೊಂದಿಗೆ ನಾವು ಜೀವಿಸ್ತೀವಿ. ಆಮೇಲೆ ಅದೇ ರೀತಿಯಲ್ಲಿ ಅಲ್ಲಿ ಏನಿರೋದಿಲ್ಲ, ಕೆಟ್ಟದಾಗಲಿ, ಮೋಸ ಆಗಲಿ, ಸುಳ್ಳಾಗಲಿ ಏನಿರೋದಿಲ್ಲ. ಅಲ್ಲಿ ಏನಿರ್ತದೆ? ಯಾವಾಗಲೂ
ಪರಿಶುದ್ಧ ಪಟ್ಟಣ ಅದು. ಕಲ್ಮಶ ಕೂಡ ಇರೋದಿಲ್ಲ ಅಲ್ಲಿ, ಆಯ್ತಾ? ದ್ವೇಷ ಇರೋದಿಲ್ಲ, ಒಬ್ರನ್ನೊಬ್ರು ಅಸೂಯೆ ಇರೋದಿಲ್ಲ, ಒಬ್ರಿಗೊಬ್ರು ಕೀಡು ಮಾಡ್ಕೋಬೇಕನ್ನೋ ಮನಸ್ಸು ಇರೋದಿಲ್ಲ, ಏನೇನು ಇರೋದಿಲ್ಲ ಅಲ್ಲಿ. ಪರಿಶುದ್ಧ ಯಥಾರ್ಥವಾದ ಮನಸ್ಸು ಅಂತ ಹೇಳ್ತಾರ, ಆ ಯಥಾರ್ಥವಾದ ಮನಸ್ಸು ಎಲ್ಲರಿಗೂ ಇರುತ್ತೆ ಅಲ್ಲಿ. ಆಮೇನ್, ಅಲ್ಲೆಲ್ಲೂಯ. ಇವಾಗ ನಾವು ನೋಡ್ತೀವಿ ಯಾರಿಗೆ ಯಥಾರ್ಥ ಮನಸ್ಸು ಐತಿ, ಯಾರಿಗೆ ಯಥಾರ್ಥ ಮನಸ್ಸು ಐತಿ. ಯಥಾರ್ಥ ಮನಸ್ಸು ಇರೋರಿಗೆ ಸಿಗೋದು ಭಾರಿ ಕಷ್ಟ ಬಿಡು, ಹೌದಾ ಇಲ್ಲ? ಸೇವಕರಲ್ಲೇ ಇಲ್ಲ ಯಥಾರ್ಥ, ಇನ್ನು ಸಾಮಾನ್ಯ ವ್ಯಕ್ತಿಗಳೆಲ್ಲ ಎಲ್ಲಿ ಸಿಗ್ತದೆ? ಬಟ್ ಅಲ್ಲಿ ಪ್ರತಿಯೊಬ್ಬರು ಯಥಾರ್ಥವಾಗಿರ್ತಾರೆ ಆ ಒಂದು ಪಟ್ಟಣಲ್ಲಿ. ಅದೇ ರೀತಿಯಲ್ಲಿ ಅಲ್ಲಿ ಬೆಳಕು, ಸೂರ್ಯ ಇರೋದಿಲ್ಲ, ಚಂದ್ರ ಇರೋದಿಲ್ಲ. ಅಲ್ಲಿ ಬೆಳಕು ಯಾರಪ್ಪ ಅಂತ ಹೇಳಿದ್ರೆ ಕ್ರಿಸ್ತೇ ಬೆಳಕು. ಆ ಪಟ್ಟಣ ಕೂಡ ಅದು ಅತಿ ಪರಿಶುದ್ಧ ಪಟ್ಟಣ. ಆ ಅತಿ ಪರಿಶುದ್ಧ ಪಟ್ಟಣದಲ್ಲಿ ದೇವರು ನಮ್ಮೆಲ್ಲರನ್ನ ಸೇರಿಸ. ಆಮೇನ್.